ಹಾಯ್ ಎಲ್ಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ಗೆ ರೈಸೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಇವತ್ತು. ಬಿಕಾಸ್ ಯೂಶ್ವಲಿ ಅವಳಿಗೆ ಮಧ್ಯಾಹ್ನ ರೈಸ್ ಮಾಡೋದು. ಹೊರಗಡೆ ಹೋಗೋದ್ರಿಂದ ಮಾರ್ನಿಂಗೆ ರೈಸ್ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ವಿತ್ ದಾಲ್. ಅವಳಿಗೆ ನಮ್ಮ ಸ್ಯಾಂಡಿಗೂ ಕೂಡ ದಾಲ್ ರೈಸ್ ಮಾಡಿದ್ದೆ ನಾನು. ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಮೂಂಗ್ ದಾಲ್ ರೈಸ್ ಮಾಡಿದ್ದೆ ಅವನಿಗೂ. ಸೊ ಇನ್ಸೈಡ್ ಎಲ್ಲ ಕೆಲಸ ಮುಗ್ದಿತ್ತು ಅಂತ ಅಂದ್ಕೊಂಡು ಇನ್ನೇನು ನನ್ನ ಮಗಳು ಮಲಗಿದ್ಲು ಅಂದ್ಬಿಟ್ಟು ಆಚೆ ಮಳೆ ಬಂದಿದ್ದರಿಂದ ಹೊರಗಡೆ ಕೂಡ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನನ್ನ ಮಗಳನ್ನ ಎದ್ದೇಳ್ಸೋಣ, ಇನ್ನು ರೆಡಿ ಆಗೋದಿದೆಯಲ್ಲ ಅಂದ್ಬಿಟ್ಟು ನನ್ನ ಮಗಳನ್ನ ಎದ್ದೇಳಿಸ್ತಾ ಇದ್ದೀನಿ. ಅವಳಂತೂ ಫುಲ್ ನಿದ್ದೆ, ಮಲಗಿದ್ದು ಲೇಟ್ ಅಲ್ಲ ಅವಳು, ಹಾಗಾಗಿ ಸೊ ಹೇಗೋ ಹಂಗೂ ಹಿಂಗೂ ಮಾಡಿ ಎದ್ದೇಳಿಸಿ ಅವಳನ್ನ ಪೂಜೆ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮಮ್ಮನ ಮನೆಗೆ ಹೊರಟ್ವಿ. ನಂದಾಗಿರಲಿಲ್ಲ, ಮಗಳದಾಗಿತ್ತು. ಅಲ್ಲಿ ನೋಡಿದ್ರೆ ನಮ್ಮಮ್ಮ, ನಾನು ರಶಲ್ಲಿ ಬಂದರೆ ನಮ್ಮಮ್ಮ ಆರಾಮಾಗಿ ಕೂಲಾಗಿ ಮಾತಾಡ್ತಾ ಕೂತಿದ್ರು. ಆಮೇಲೆ ನಾನು ನನ್ನ ತಮ್ಮ ಅಪ್ಪ ಒಂದು ಕೆಲಸ ಹೇಳಿದರು ಸ್ಕೂಲ್ ಹತ್ರ ಅಂದ್ಬಿಟ್ಟು. ನಮ್ಮಪ್ಪ ಅಲ್ಲೇ ವರ್ಕ್ ಮಾಡ್ತಾ ಇರೋದು. ಸೊ ಹಾಗೆ ಸ್ಕೂಲ್ ಹತ್ರ ಹೋಗಿದ್ವಿ. ನಾನು ಕೂಡ ಇಲ್ಲೇ ಓದಿದ್ದು, ಹಾಗಾಗಿ ಇಲ್ಲಿ ಹೋಗೋಕ್ಕೆ ಪದೇ ಪದೇ ತುಂಬ ಖುಷಿಯಾಗುತ್ತೆ. ಹಾಗೆ ಬರ್ತಾ ಬಾಬಾ ಟೆಂಪಲ್ ಓಪನ್ ಇತ್ತು ಅಂದ್ಬಿಟ್ಟು ಬಾಬಾ ದರ್ಶನ ಮಾಡಿಕೊಂಡು, ತುಂಬ ದಿನದಿಂದ ಅನ್ಕೋತಿದ್ದೆ ಸಾಯಿ ಸಚ್ಚರಿತೆ ತೊಗೋಬೇಕು ಅಂತ, ಬಟ್ ಆಗಿರಲಿಲ್ಲ. ನೆನ್ನೆ ಕಾಲ ಕೂಡ ಬಂತು, ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ನನ್ನ ಮಗಳ ಜೊತೆ ನಮ್ಮಮ್ಮ ಆಟ ಆಡ್ತಿದ್ರು ಅಂದ್ಬಿಟ್ಟು ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ರೆಡಿಯಾಗಿದ್ದೆ. ಅಮ್ಮ ರೆಡಿಯಾಗಿಬಿಟ್ಟು ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ನೋಡಿದ್ರೆ ಕಲೆಕ್ಷನ್ಸೇ ಇಲ್ಲ ಅಲ್ಲಿ. ಕಲೆಕ್ಷನ್ಸು ಎರಡೂ ಇರಲಿಲ್ಲ. ಆಲ್ಮೋಸ್ಟ್ 4 to 5 ಶಾಪ್ಸ್ ನಾವು ಹೋಗಿದ್ದು, ಬಟ್ ಎಲ್ಲೂ ಇರಲಿಲ್ಲ. ಹಾಗಾಗಿ ಬೇಜಾರಾಯಿತು, ನನಗೆ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ನನ್ನ ಮಗಳಿಗಾದರೂ ಕಸ್ಟಮೈಸ್ ಮಾಡಿಸೋಣ ಈ ಸರಿ ಡ್ರೆಸ್ನ ಅಂದ್ಕೊಂಡು ಜಮ್ ಬಜಾರ್ಗೆ ಹೋಗಿದ್ದೆ. ಕಟ್ ಪೀಸ್ ತೊಗೊಳ್ಳೋಣ ಲೆಹೆಂಗಾ ಹೊಲಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಒಂದು 40 to 45 ಮಿನಿಟ್ಸ್ ಆಯಿತು ಅವಳಿಗೆ ಸೆಲೆಕ್ಟ್ ಮಾಡಲಿಕ್ಕೆ. ಬಿಕಾಸ್ ಅವಳಿಗೆ ಎಲ್ಲ ತುಂಬ ಸಾಫ್ಟಾಗಿರಬೇಕು, ನಮಗೆ ಗ್ರ್ಯಾಂಡ್ ಲುಕ್ಕು ಬೇಕು ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಇದೆಯಲ್ಲ ಅದೇನೇ ಸೆಲೆಕ್ಟ್ ಮಾಡಿದ್ದು. ಆರೆಂಜ್ ವಿತ್ ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ಇದೆ ಅದು. ಸೊ ಅಲ್ಲಿ ಮುಗಿಸ್ಕೊಂಡು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದು ನನ್ನ ಮಗಳನ್ನು ಬಿಟ್ಟು ನಾನು ನನ್ನ ತಮ್ಮ ಮತ್ತೆ ಶಾಪಿಂಗ್, ನನಗೆ ನೈಟ್ ಡ್ರೆಸ್ ತೊಗೋಬೇಕು ಅಂತ ಹೋಗಿದ್ವಿ. ಸೊ ನಾವು ಯೂಶ್ವಲಿ ಇಲ್ಲೇ ತೊಗೊಳ್ಳೋದು ನೈಟ್ ಡ್ರೆಸ್ಸು, ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ಯಾಟರ್ಡೇ ಆಗಿದ್ದರಿಂದ ನಮ್ಮ ವೆಂಕಟರಮಣ ಸ್ವಾಮಿ ಟೆಂಪಲ್ಗೂ ಹೋಗಿ ಬರಬೇಕಾದ್ರೆ ನಮ್ಮ ಮನೆ ಹತ್ರ, ನಮ್ಮ ಅಮ್ಮನ ಮನೆ ರೋಡಲ್ಲೇ ಈ ಅಂಕಲ್ ಇರೋದು. ಇವ್ರ ಪೆಟ್ ಲವರ್ಸ್, ಅನಿಮಲ್ ಲವರ್ಸ್ ಅಂತಲೇ ಹೇಳ್ಬೋದು. ಸೊ ಇವ್ರ ಹತ್ರ ಸ್ವಲ್ಪ ಬರ್ಡ್ ಇತ್ತು ಅಂದ್ಬಿಟ್ಟು ನನಗೂ ಕೊಟ್ಟಿದ್ದರು, ಚೆನ್ನಾಗಿ ಅನಿಸ್ತು. ಅದಾದಮೇಲೆ ಇದೇ ನನ್ನ ಮಗಳಿಗೆ ತೊಗೊಂಡಿದ್ದ ಕಸ್ಟಮೈಸ್ ಮಾಡಿಸ್ಬೇಕು ಅಂದ್ಕೊಂಡಿದ್ದು ಕ್ಲಾತ್. ಸೊ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಬಂದಿದ್ದೀನಿ, ನೋಡೋಣ ಔಟ್ಲುಕ್ ಹೇಗೆ ಬರುತ್ತೆ ಅಂತ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವ್ಲಾಗ್.